ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡಿ ನಡಕ. ಮಧ್ಯಪ್ರಾಚ್ಯದ ರಾಜಕೀಯದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಅತ್ಯಂತ ಕಟುವಾದ ಧ್ವನಿಯಾಗಿ ಗುರುತಿಸಿಕೊಂಡ ನಾಯಕ ಅಂದರೆ ಅದು ಇರಾನಿನ ಮಾಜಿ ಅಧ್ಯಕ್ಷ ಮಹಮೂದ್ ಅಹ್ಮದಿ ನಜಾದ್. 2005ರಿಂದ 2013ರವರೆಗೆ 8 ವರ್ಷಗಳ ಕಾಲ ಇರಾನ್ ಅಧ್ಯಕ್ಷರಾಗಿದ್ದ ಅವರು ಇಸ್ರೇಲಿನ ಜಿಯೋನಿಸ್ಟ್ ಆಡಳಿತ ಪ್ರಬಲ ವಿರೋಧಿಯಾಗಿದ್ದರು. ಅಮೆರಿಕಗೂ ಶತ್ರುವಾಗಿ ಕಾಡಿದ್ರು. ತಮ್ಮ ಆಡಳಿತಾವಧಿಯಲ್ಲಿ ಪಾಶ್ಚಾತ್ಯ ರಾಷ್ಟ್ರಗಳ ಒತ್ತಡಕ್ಕೆ ಮಣಿಯದ ನಾಯಕ ಎಂಬ ವ್ಯಕ್ತಿತ್ವವನ್ನ ಕಟ್ಕೊಂಡಿದ್ರು. ಅವರ ಬೆಂಬಲಿಗರು ಅವರನ್ನ ಪಾಶ್ಚಾತ್ಯ ಪ್ರಭುತ್ವಕ್ಕೆ ಸವಾಲು ಹಾಕಿದ ನಾಯಕ ಅಂತ ಹೊಗಳ್ತಾ ಇದ್ರು. ಅಮೆರಿಕದ ವಿದೇಶಾಂಗ ನೀತಿಯನ್ನ ಬಹಿರಂಗವಾಗಿ ಟೀಕಿಸ್ತಾ ಇದ್ದ ಅವರು ಪ್ಯಾಲೆಸ್ತೀನಿಯರ ಮೇಲೆ ಇಸ್ರೇಲಿನ ದೌರ್ಜನ್ಯವನ್ನ ವಿರೋಧಿಸಿ ಇಸ್ರೇಲ್ ವಿರುದ್ಧ ನಿರಂತರವಾಗಿ ಧ್ವನಿ ಎತ್ತುತ್ತಾ ಇದ್ರು. ಯಾವುದೇ ಜಾಗತಿಕ ಒತ್ತಡಕ್ಕೂ ಮಣಿಯದೆ ಇರಾನ್ನ ಅಣು ಕಾರ್ಯಕ್ರಮವನ್ನ ಮುಂದುವರಿಸುವ ಮೂಲಕ ಅವರು ಅಮೆರಿಕ ಮತ್ತು ಪಾಶ್ಚಾತ್ಯ ರಾಷ್ಟ್ರಗಳಿಗೆ ನೇರ ಸವಾಲನ್ನ ಹಾಕ್ತಾ ಇದ್ರು. ಅಮೆರಿಕದ ನೆಲದಲ್ಲಿ ನಿಂತು, ವಿಶ್ವಸಂಸ್ಥೆಯ ಕಚೇರಿಯಲ್ಲೇ ನಿಂತು ಅಮೆರಿಕ ನಿನ್ನ ಅಂತ್ಯ ಸಮೀಪಿಸ್ತಾ ಇದೆ ಅಂತ ಗರ್ಜಿಸಿದ್ರು. ವಿಶ್ವಸಂಸ್ಥೆಯ ವೇದಿಕೆ ಸೇರಿದಂತೆ ಹಲವು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಅವರು ಕಟುವಾಗಿ ಮಾತನಾಡ್ತಾ ಇದ್ರು. ಅಹ್ಮದಿ ನಜಾದ್ ಅವರ ಆಡಳಿತದ ಸಮಯದಲ್ಲಿ ಇರಾನ್ ಮೇಲೆ ಆರ್ಥಿಕ ನಿರ್ಬಂಧಗಳು ಹೆಚ್ಚಾದವು. ಆದರೂ ಅವರು ತಮ್ಮ ನಿಲುವಿನಲ್ಲಿ ಯಾವುದೇ ರಾಜಿ ಮಾಡಿಕೊಂಡಿರಲಿಲ್ಲ. ಇನ್ನೊಂದೆಡೆ ಅವರ ಟೀಕಾಕಾರರು ಅಂತಾರಾಷ್ಟ್ರೀಯವಾಗಿ ಇರಾನ್ ಹೆಚ್ಚು ಪ್ರತ್ಯೇಕಗೊಳ್ಳಲು ಅಹ್ಮದಿ ನಜಾದ್ ಅವರ ನಿಲುವುಗಳೇ ಕಾರಣ ಅಂತಾನು ಆರೋಪಿಸಿದರು. ಅಹ್ಮದಿ ನಜಾದ್ ಅವರ ಆಡಳಿತಾವಧಿ ಅಮೆರಿಕ, ಇರಾನ್ ಹಾಗೂ ಇಸ್ರೇಲ್ ಇರಾನ್ ಸಂಬಂಧಗಳಲ್ಲಿ ಅತ್ಯಂತ ಉದ್ವಿಗ್ನ ಮತ್ತು ಚರ್ಚಿತ ಅಧ್ಯಾಯವಾಗಿ ಇತಿಹಾಸದಲ್ಲಿ ದಾಖಲಾಗಿದೆ. ಅದೇ ಅಹ್ಮದಿ ನಜಾದ್ ಅವರು ಈಗ ಇಸ್ರೇಲಿನ ಏಜೆಂಟ್ ಆಗಿದ್ದಾರೆ ಅನ್ನೋ ಸುದ್ದಿ ಹೊರಬಂದ್ರೆ ಹೇಗಾಗಬೇಡ ಹೇಳಿ. ಇದು ನಿಜಕ್ಕೂ ಎಲ್ಲರೂ ಹುಬ್ಬೇರಿಸುವಂತಹ ಸುದ್ದಿ. ತನ್ನ ಅಧಿಕಾರಾವಧಿಯಲ್ಲಿ ಇಸ್ರೇಲ್ ವಿರೋಧಿ ನಿಲುವುಗಳಿಂದಲೇ ಪ್ರಸಿದ್ಧರಾಗಿದ್ದ ವ್ಯಕ್ತಿಗೆ ಅದೇ ಇಸ್ರೇಲ್ ಮತ್ತೊಮ್ಮೆ ಇರಾನಿನ ಆಡಳಿತ ಚುಕ್ಕಾಣಿ ನೀಡಲು ಮುಂದಾಗಿತ್ತು ಅನ್ನೋದನ್ನ ಯಾರಿಗಾದರೂ ಅರ್ಗಿಸಿಕೊಳ್ಳೋಕೆ ಆಗತ್ತಾ? ಇರಾನಿನ ಮಾಜಿ ಅಧ್ಯಕ್ಷ ಅಹ್ಮದಿ ನಜಾದ್ ಇಸ್ರೇಲಿನ ಮೊಸಾದ್ ಜೊತೆ ರಹಸ್ಯ ಸಂಪರ್ಕ ಬೆಳೆಸಿದ್ರು ಮತ್ತು ಅವರನ್ನ ಬಳಸಿಕೊಂಡು ಮೊಸಾದ್ ಇರಾನಿನಲ್ಲಿ ಆಡಳಿತ ಬದಲಾವಣೆ ಮಾಡಲು ಮುಂದಾಗಿತ್ತು ಅಂತ ಅಮೆರಿಕದ ದಿ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆ ತನಿಖಾ ವರದಿ ಪ್ರಕಟಿಸಿದೆ. ದಿ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಯ ಸುದೀರ್ಘ ತನಿಖಾ ವರದಿ ಪ್ರಕಾರ ಅಹ್ಮದಿ ನಜಾದ್ ಅವರೊಂದಿಗೆ ಮೊಸಾದ್ ಕೆಲ ವರ್ಷಗಳಿಂದ ಸಂಪರ್ಕದಲ್ಲಿತ್ತು. ಹಂಗೇರಿ ಸೇರಿದಂತೆ ಬೇರೆ ಬೇರೆ ದೇಶಗಳಲ್ಲಿ ಅಹ್ಮದಿ ನಜಾದ್ ಅವರನ್ನ ಮೊಸಾದ್ ರಹಸ್ಯ ಭೇಟಿಗಳನ್ನ ನಡೆಸಿದೆ ಅನ್ನೋ ವಿವರಗಳು ಅದರಲ್ಲಿದೆ. ಇರಾನಿನಲ್ಲಿ ಆಡಳಿತ ಬದಲಾವಣೆಗೆ ಅವಕಾಶ ಸಿಕ್ಕರೆ ಅಹ್ಮದಿ ನಜಾದ್ ಅವರನ್ನ ಮರಳಿ ಅಧಿಕಾರಕ್ಕೆ ತರುವ ಯೋಜನೆಯ ಭಾಗವಾಗಿ ಈ ಸಂಪರ್ಕ ಮತ್ತು ಭೇಟಿಗಳು ನಡೆದಿತ್ತು ಅಂತ ವರದಿ ಹೇಳಿದೆ. ತನಿಖಾ ವರದಿ ಪ್ರಕಾರ ಮೊಸಾದ್ ಈ ಸಂಚು ಆರಂಭವಾಗೋದು 2024ರಲ್ಲಿ. ಒಂದು ದಿನ ಹಂಗೇರಿಯ ಸರ್ಕಾರದ ಹಿರಿಯ ಅಧಿಕಾರಿಯೊಬ್ಬರಿಂದ ಹಂಗೇರಿ ರಾಜಧಾನಿ ಬುಡಾಪೆಸ್ಟ್ನಲ್ಲಿರುವ ಲುಡೋವಿಕಾ ಯೂನಿವರ್ಸಿಟಿ ಆಫ್ ಪಬ್ಲಿಕ್ ಸರ್ವಿಸಸ್ನ ಕುಲಪತಿ ಪ್ರೊಫೆಸರ್ ಗೆರ್ಗೆಲಿ ಡೆಲಿಗೆ ಒಂದು ಮೆಸೇಜ್ ಹೋಗಿತ್ತು. ಅದರಲ್ಲಿ ಹವಾಮಾನ ಬದಲಾವಣೆ ಕುರಿತು ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನ ಆಯೋಜಿಸಿ ಅದಕ್ಕೆ ಇರಾನಿನ ಮಾಜಿ ಅಧ್ಯಕ್ಷ ಅಹ್ಮದಿ ನಜಾದ್ ಅವರನ್ನ ಆಹ್ವಾನಿಸಿ ಅನ್ನೋ ಸಂದೇಶ ಇತ್ತು. ಯೂನಿವರ್ಸಿಟಿಗಳಲ್ಲಿ ಇಂತಹ ವಿಚಾರ ಸಂಕಿರಣ ನಡೆಸಿ ಫಾರಿನ್ ಅತಿಥಿಗಳನ್ನು ಆಹ್ವಾನಿಸುವುದು ಸಾಮಾನ್ಯ ವಿಚಾರ. ಆದರೆ ಅಲ್ಲಿ ಅಹ್ಮದಿ ನಜಾದ್ ಅವರ ಹೆಸರು ಕೇಳಿದ ಕ್ಷಣವೇ ಪ್ರೊಫೆಸರ್ ಡೆಲಿ ಗಲಿಬಿಲಿಗೊಂಡಿದ್ರು. ಯಾಕೆಂದ್ರೆ ಆ ಸಮಯದಲ್ಲಿ ಹಂಗೇರಿ ಪ್ರಧಾನಿ ಮತ್ತು ಇಸ್ರೇಲ್ ಮಧ್ಯೆ ಉತ್ತಮ ಸಂಬಂಧ ಆಯಿತು. ಹೀಗಿರುವಾಗ ಇಸ್ರೇಲ್ ವಿರೋಧಿ ಅಹ್ಮದಿ ನಜಾದ್ ಅವರನ್ನ ಆಹ್ವಾನಿಸೋದೇ ಅಂತ ಯೂನಿವರ್ಸಿಟಿ ಆತಂಕವಾಗಿತ್ತು. ಅದಕ್ಕೆ ಹಿರಿಯ ಅಧಿಕಾರಿಯಿಂದ ಬಂದ ಉತ್ತರ ಇನ್ನೂ ಅಚ್ಚರಿಯಾಗಿತ್ತು. ಅವರು ಬರೀ ಸಮ್ಮೇಳನದ ಅತಿಥಿಯಲ್ಲ, ಅವರನ್ನ ಇಲ್ಲಿ ಇಸ್ರೇಲಿನ ಗುಪ್ತಚರ ಸಂಸ್ಥೆ ಮೊಸಾದ್ ರಹಸ್ಯ ಭೇಟಿ ಮಾಡಲಿದೆ, ಅದೇ ಉದ್ದೇಶದಿಂದ ಸಮ್ಮೇಳನ ಆಯೋಜನೆ ಮಾಡಿ ಎಂಬ ಸಂದೇಶ ಹೋಗಿತ್ತು ಅಂತ ದಿ ನ್ಯೂಯಾರ್ಕ್ ಟೈಮ್ಸ್ ತನಿಖಾ ವರದಿ ಹೇಳಿದೆ. ಇದು ಸತ್ಯವಾಗಿದ್ರೆ ದಶಕಗಳ ಕಾಲ ಪರಸ್ಪರ ವೈರತ್ವ ಬೆಳೆಸ್ಕೊಂಡಿದ್ದ ಕಡುವೈರಿಗಳು ಒಂದಾಗಿದ್ದಾರೆ ಅನ್ನೋದು ಸಾಮಾನ್ಯ ವಿಚಾರ ಅಲ್ಲ. ಇದು ಸತ್ಯವಾಗಿದ್ರೆ ಇಲ್ಲಿಂದ ಮಧ್ಯಪ್ರಾಚ್ಯದ ಗುಪ್ತಚರ ಇತಿಹಾಸ ಮತ್ತೊಂದು ತಿರುವನ್ನ ಪಡೆಯಲಿದೆ.
ಅಮೆರಿಕ ಮತ್ತು ಇರಾನಿನ ಅನಾಮಧೇಯ ಅಧಿಕಾರಿಗಳು ನೀಡಿದ ಮಾಹಿತಿ ಆಧರಿಸಿ ಈ ತನಿಖಾ ವರದಿ ಸಿದ್ಧಪಡಿಸಲಾಗಿದೆ ಅಂತ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆ ಹೇಳಿದೆ. ಇಲ್ಲಿ ಮೊಸಾದ್ ಅಹ್ಮದಿನೆಜಾದ್ ಅವರನ್ನ ತನ್ನ ಏಜೆಂಟ್ ಆಗಿ ಯಾಕೆ ಆಯ್ಕೆ ಮಾಡಲು ಕಾರಣಗಳೇನು ಅನ್ನೋದನ್ನ ತನಿಖಾ ವರದಿ ತಿಳಿಸ್ಕೊಟ್ಟಿದೆ. ಅಹ್ಮದಿನೆಜಾದ್ 2005ರಿಂದ 2013ರವರೆಗೆ ಇರಾನ್ನ ಅಧ್ಯಕ್ಷರಾಗಿದ್ದರು. ಸಾಮಾನ್ಯ ಕುಟುಂಬದಿಂದ ಬಂದ ಅವರು ತಮ್ಮನ್ನ ಸಾಮಾನ್ಯ ಜನರ ನಾಯಕ ಅಂತ ಬಿಂಬಿಸಿಕೊಂಡಿದ್ರು. ಅವರು ತನ್ನ ಅವಧಿಯಲ್ಲಿ ಜಾಗತಿಕ ಮಟ್ಟದಲ್ಲಿ ಸುದ್ದಿಯಾಗಿದ್ರು. ಅವರು 2013ರಿಂದ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ್ರು. ಆದರೂ ರಾಜಕೀಯವಾಗಿ ಸಕ್ರಿಯರಾಗಿದ್ರು. ಮತ್ತೊಮ್ಮೆ ಅಧಿಕಾರಕ್ಕೇರಲು ಅವರು ಪ್ರಯತ್ನಿಸ್ತಾ ಇದ್ರು. ಕಾರ್ಮಿಕ ವಲಯ ಮತ್ತು ಗ್ರಾಮೀಣ ವರ್ಗದ ಜನಬೆಂಬಲ ಅವರಿಗೆ ಹೆಚ್ಚಾಗಿತ್ತು. ಆದರೆ ಮತ್ತೊಮ್ಮೆ ಅಧ್ಯಕ್ಷರಾಗುವ ಅವರ ಪ್ರಯತ್ನ ಕೈಗೂಡಿರಲಿಲ್ಲ. ಪ್ರತಿ ಬಾರಿ ಅವರಿಗೆ ನಿರಾಸೆಗಳೇ ಕಾದಿತ್ತು. ಇರಾನಿನ ಎಲೆಕ್ಷನ್ನಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳನ್ನ ಫೈನಲ್ ಮಾಡುವ ಗಾರ್ಡಿಯನ್ ಕೌನ್ಸಿಲ್ ಅವರ ಉಮೇದುವಾರಿಕೆಯನ್ನ 3 ಸಲ ತಿರಸ್ಕರಿಸಿತ್ತು. ನಂತರದಲ್ಲಿ ಅವರು ರಾಜಕೀಯವಾಗಿ ಹಿನ್ನೆಲೆಗೆ ಸರಿತಾ ಹೋದರು. ಇದರಿಂದ ಇರಾನ್ ಆಡಳಿತ ಮತ್ತು ಅಹ್ಮದಿನೆಜಾದ್ ಅವರ ನಡುವೆ ಬಿರುಕು ಮೂಡಿತ್ತು. ಕೆಲವೊಮ್ಮೆ ಅವರು ಇರಾನ್ ಆಡಳಿತದ ವಿರುದ್ಧವೂ ಮಾತಾಡ್ತಾ ಇದ್ರು. ಭದ್ರತಾ ಸಂಸ್ಥೆಗಳ ಪ್ರಭಾವ, ಅಧಿಕಾರ ವಿಕೇಂದ್ರೀಕರಣ ಮತ್ತು ಭ್ರಷ್ಟಾಚಾರಗಳನ್ನ ಪ್ರಶ್ನಿಸ್ತಾ ಇದ್ರು. ಅವರಲ್ಲಿ ತುಂಬಾ ಬದಲಾವಣೆಗಳು ಕಂಡು ಬಂದವು. ಇಸ್ರೇಲ್ ವಿರುದ್ಧದ ಅವರ ಆಕ್ರಮಣಕಾರಿ ನಿಲುವು ಕೂಡ ಬದಲಾಗಿತ್ತು. ಹೆಚ್ಚೆಚ್ಚು ಇಂಗ್ಲಿಷ್ನಲ್ಲಿ ಮಾತನಾಡೋಕೆ ಶುರು ಮಾಡಿದ್ರು. ವಿದೇಶಿ ಕಾರ್ಯಕ್ರಮಗಳಲ್ಲಿ ಹೆಚ್ಚೆಚ್ಚು ಭಾಗಿಯಾಗ್ತಾ ಇದ್ರು. ಅವರ ಈ ಬದಲಾವಣೆಗೆ ಇರಾನಿನಲ್ಲೂ ಚರ್ಚೆಗೀಡಾಯಿತು. ಆಗಲೇ ಅವರಲ್ಲಾದ ಈ ಬದಲಾವಣೆ ಇಸ್ರೇಲಿನ ಗಮನ ಸೆಳೆಯಿತು. ಇರಾನಿನ ಬೆಳವಣಿಗೆಯನ್ನ ಹತ್ತಿರದಿಂದ ಮಾನಿಟರ್ ಮಾಡ್ತಾ ಇದ್ದ ಮೊಸಾದ್ ಖಮೇನಿ ಮತ್ತು ಅಹ್ಮದಿನೆಜಾದ್ ನಡುವೆ ಅಂತರ ಹೆಚ್ಚಾಗುವುದನ್ನ ಗಮನಿಸಿತು. ಅಹ್ಮದಿನೆಜಾದ್ ತಮ್ಮ ಕ್ಲೋಸ್ ಸರ್ಕಲ್ ಜನರ ಜೊತೆ ಮಾತನಾಡುವಾಗ ಈಗಿನ ವ್ಯವಸ್ಥೆಯಲ್ಲಿ ಮತ್ತೆ ಅಧಿಕಾರಕ್ಕೆ ಬರೋಕೆ ಆಗಲ್ಲ, ರೆಜಿಮ್ ಚೇಂಜ್ ಆದ್ರೆ ಮಾತ್ರ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬಹುದು, ಅವಕಾಶ ಸಿಗಬಹುದು ಅಂತ ಹೇಳಿದ್ರಂತೆ. ಈ ಮಾಹಿತಿಯನ್ನ ಪಡೆದ ಮೊಸಾದ್ಗೆ ಅಹ್ಮದಿನೆಜಾದ್ ಒಳ್ಳೆ ವೆಪನ್ ತರ ಕಂಡ್ರು. ಹಾಗಾಗಿ ಇರಾನ್ನಲ್ಲಿ ಆಡಳಿತ ಬದಲಾವಣೆ ತರಲು ಅಹ್ಮದಿನೆಜಾದ್ ಅವರನ್ನ ಬಳಸಿಕೊಳ್ಳಲು ಮೊಸಾದ್ ಮುಂದಾಗಿತ್ತು ಅಂತ ತನಿಖಾ ವರದಿ ಹೇಳಿದೆ. ಮೊಸಾದ್ ತನ್ನ ಸಂಚಿನ ಭಾಗವಾಗಿ ತನ್ನ ಆಪ್ತ ದೇಶವಾದ ಹಂಗೇರಿಯನ್ನ ಬಳಸಿಕೊಂಡು ಬುಡಾಪೆಸ್ಟ್ ಯೂನಿವರ್ಸಿಟಿಯಲ್ಲಿ ಹವಾಮಾನ ಬದಲಾವಣೆಯ ಸಂಕಿರಣ ಆಯೋಜಿಸಿ ಅದಕ್ಕೆ ಅಹ್ಮದಿನೆಜಾದ್ ಅವರನ್ನ ಅತಿಥಿಯಾಗಿ ಕರೆದು ಅಲ್ಲಿ ಅವರನ್ನ ರಹಸ್ಯವಾಗಿ ಭೇಟಿಯಾಗಿ ಮಾತುಕತೆ ನಡೆಸಲು ಪ್ಲಾನ್ ಮಾಡಿತ್ತು. ಆ ಸಮ್ಮೇಳನ ನೆಪ ಮಾತ್ರಕ್ಕೆ ನಡೆದಿತ್ತು. ಅದರ ಮುಖ್ಯ ಉದ್ದೇಶ ಅಹ್ಮದಿನೆಜಾದ್ ಮತ್ತು ಮೊಸಾದ್ ಅಧಿಕಾರಿಗಳ ಭೇಟಿಯಾಗಿತ್ತು. ಹಂಗೇರಿ ಜೊತೆ ಇಸ್ರೇಲ್ ನಿಕಟ ಸಂಬಂಧ ಹೊಂದಿರುವ ಕಾರಣಕ್ಕೆ ಮತ್ತು ಇಬ್ಬರ ನಡುವೆ ರಾಜಕೀಯ ಮತ್ತು ಭದ್ರತಾ ಸಹಕಾರ ಇದ್ದಿದ್ದಕ್ಕೆ ಮೊಸಾದ್ ಬುಡಾಪೆಸ್ಟ್ ಅನ್ನ ಆಯ್ಕೆ ಮಾಡಿಕೊಂಡಿತ್ತಂತೆ. ಬುಡಾಪೆಸ್ಟ್ನ ಆ ಸಮ್ಮೇಳನಕ್ಕೆ ಅಹ್ಮದಿನೆಜಾದ್ ಹೋಗಿದ್ರು. ಅಂದು ಅವರ ಭಾಷಣದ ಧಾಟಿಯೇ ಬದಲಾಗಿತ್ತು. ಸಾಮಾನ್ಯವಾಗಿ ಅವರು ಭಾಷಣ ಆರಂಭಿಸ್ತಾ ಇದ್ದಿದ್ದು ಕುರ್ಆನ್ ಸೂಕ್ತಗಳಿಂದ. ಆದರೆ ಅಂದಿನ ಭಾಷಣದ ಆರಂಭದಲ್ಲಿ ಕುರ್ಆನ್ ಸೂಕ್ತಗಳನ್ನ ಅವರು ಉಚ್ಚರಿಸಿರಲಿಲ್ಲ. ಪೂರ್ತಿ ಭಾಷಣ ಇಂಗ್ಲಿಷ್ನಲ್ಲಿತ್ತು. ಆ ಬಳಿಕ 2025ರಲ್ಲಿ ಮತ್ತೊಮ್ಮೆ ಅಹ್ಮದಿನೆಜಾದ್ ಹಂಗೇರಿಗೆ ಹೋಗಿದ್ರು. ಆ ಎರಡೂ ಸಂದರ್ಭಗಳಲ್ಲಿ ಅವರು ತಮ್ಮ ಸೆಕ್ಯೂರಿಟಿ ಅವರನ್ನ ತಪ್ಪಿಸಿಕೊಂಡಿದ್ರು ಅಂತ ತನಿಖಾ ವರದಿ ಹೇಳಿದೆ. ಅಹ್ಮದಿನೆಜಾದ್ ಮಾಜಿ ಅಧ್ಯಕ್ಷರಾಗಿರುವುದರಿಂದ ಅವರ ಫಾರಿನ್ ಟೂರ್ಗೆ ಅನ್ಸಾರ್ ರಕ್ಷಣಾ ಘಟಕ ಭದ್ರತೆ ನೀಡುತ್ತೆ. ಬುಡಾಪೆಸ್ಟ್ನಲ್ಲಿ ಅವರು ಭದ್ರತಾ ಸಿಬ್ಬಂದಿಯನ್ನ ತಪ್ಪಿಸಿ ಹೋಗಿದ್ರು ಅಂತ ವರದಿ ಹೇಳಿದ್ದು ಮೊಸಾದ್ ಜೊತೆ ರಹಸ್ಯ ಮಾತುಕತೆ ನಡೆಸೋ ಉದ್ದೇಶದಿಂದಲೇ ಅವರು ಭದ್ರತಾ ಸಿಬ್ಬಂದಿಯಿಂದ ತಪ್ಪಿಸಿಕೊಂಡಿದ್ರು ಅಂತ ತನಿಖಾ ವರದಿ ಹೇಳಿದೆ. ಬುಡಾಪೆಸ್ಟ್ನಲ್ಲಿ ಕೆಲವು ಪ್ರಾಧ್ಯಾಪಕರನ್ನ ಭೇಟಿ ಮಾಡಲು ಹೋಗಿದ್ದಕ್ಕೆ ಭದ್ರತೆ ಇಲ್ಲದೆ ಹೋಗಿದ್ದೆ ಅಂತ ಅಹ್ಮದಿನೆಜಾದ್ ಹೇಳಿದ್ರಂತೆ. ಆದರೆ ಇರಾನಿನ ಭದ್ರತಾ ಸಿಬ್ಬಂದಿಗೆ ಆಗ್ಲೇ ಡೌಟ್ ಬಂದಿತ್ತು. ಅವರು ಈ ಮಾಹಿತಿಯನ್ನ ಇರಾನಿನ ಗುಪ್ತಚರ ಸಂಸ್ಥೆಗಳಿಗೆ ತಲುಪಿಸಿದ್ರು. ಆ ಬಳಿಕ ಇರಾನಿನ ಗುಪ್ತಚರ ಸಂಸ್ಥೆಗಳು ಅವರ ಮೇಲೆ ನಿಗಾ ಇಟ್ಟಿದ್ದು ಅಂತ ತನಿಖಾ ವರದಿ ಹೇಳ್ತಾ ಇದೆ. ಇರಾನಿನಲ್ಲಿ ಆಡಳಿತ ಬದಲಾವಣೆಗೆ ಅವಕಾಶ ಸಿಕ್ಕರೆ ಅಹ್ಮದಿನೆಜಾದ್ ಅವರನ್ನ ಅಧಿಕಾರಕ್ಕೆ ತಂದು ಪಟ್ಟದಲ್ಲಿ ಕೂರಿಸುವ ಕಾರ್ಯತಂತ್ರದ ಭಾಗವಾಗಿ ಮೊಸಾದ್ ಅವರನ್ನ ರಹಸ್ಯ ಭೇಟಿಯಾಗಿ ಮಾತುಕತೆ ನಡೆಸಿತ್ತು ಅಂತ ತನಿಖಾ ವರದಿ ಹೇಳಿದೆ. ರಾಜಕೀಯವಾಗಿ ಮೂಲೆಗೆ ಸರಿದ್ರು ಅವರಿಗೆ ಇರಾನಿನಲ್ಲಿ ಜನ ಬೆಂಬಲ ಇರುವುದನ್ನ ಗಮನಿಸಿದ ಮೊಸಾದ್ ಅತೃಪ್ತ ಅಹ್ಮದಿನೆಜಾದ್ ಅವರನ್ನ ಬಳಸಿಕೊಳ್ಳಲು ಮುಂದಾಗಿತ್ತು. ಅಹ್ಮದಿನೆಜಾದ್ಗೆ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವ ಆಸೆ ಇತ್ತು. ಆದರೆ ಇರಾನಿನ ಆಡಳಿತ ವ್ಯವಸ್ಥೆ ಅವರಿಗೆ ನಿರಾಸೆ ಉಂಟು ಮಾಡಿತ್ತು. ಹಾಗಾಗಿ ಇರಾನಿನಲ್ಲಿ ಅನಿರೀಕ್ಷಿತ ರಾಜಕೀಯ ಬೆಳವಣಿಗೆ ನಡೆದರೆ ಜನ ಬೆಂಬಲ ಇರುವ ಅಹ್ಮದಿನೆಜಾದ್ ಅವರೇ
ನಮಗೆ ಒಳ್ಳೆಯ ಆಯ್ಕೆ ಅನ್ನೋದು ಇಸ್ರೇಲ್ನ ಯೋಚನೆ ಆಗಿತ್ತು. ಇರಾನಿನಲ್ಲಿ ಆಡಳಿತ ಬದಲಾವಣೆಗೆ ಅವಕಾಶ ಸಿಕ್ಕರೆ ಅದನ್ನ ಮಾಡಲು ಮೊಸಾದ್ ಮುಂದಾಗಿತ್ತು. ಆಡಳಿತ ಬದಲಾವಣೆ ಮಾಡಿದರೆ ಅಹ್ಮದಿನೆಜಾದ್ ಮೊಸಾದ್ ಆಯ್ಕೆಯಾಗಿತ್ತು ಅಂತ ತನಿಖಾ ವರದಿ ಹೇಳಿದೆ. ಮೊಸಾದ್ ತನ್ನ ಕಾರ್ಯಾಚರಣೆಗಾಗಿ ಉತ್ತರ ಇರಾಕ್ನಲ್ಲಿ ನೆಲೆಸಿದ್ದ ಇರಾನಿನ ಕುರ್ದ್ ವಿರೋಧಿ ಪಡೆಗಳಿಗೆ ತರಬೇತಿ ಮತ್ತು ಶಸ್ತ್ರಾಸ್ತ್ರ ಒದಗಿಸುವ ಯೋಜನೆಯನ್ನು ಕೂಡ ಹಾಕಿತ್ತಂತೆ. ಇರಾನ್ನಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾದರೆ ಕುರ್ದ್ ವಿರೋಧಿ ಪಡೆಗಳನ್ನು ಪಶ್ಚಿಮ ಇರಾನ್ಗೆ ಕಳುಹಿಸಿ ಅಲ್ಲಿನ ಪ್ರದೇಶವನ್ನ ತಮ್ಮ ಕಂಟ್ರೋಲ್ಗೆ ಪಡೆಯುವ ಪ್ಲಾನ್ ಕೂಡ ಹಾಕಿತ್ತಂತೆ. ಈ ಸಂಚಿನಲ್ಲಿ ಅಹ್ಮದಿನೆಜಾದ್ ಕೂಡ ಭಾಗಿಯಾಗಿದ್ರಾ ಅನ್ನೋ ಅನುಮಾನಕ್ಕೆ ತನಿಖಾ ವರದಿಯಲ್ಲಿ ಯಾವುದೇ ಉತ್ತರ ಸಿಗೋದಿಲ್ಲ. ಆದರೆ ಈ ವಿಚಾರದಲ್ಲಿ ಈ ಹಿಂದೆ ಇಸ್ರೇಲ್ ಸೇನೆಯ ಮಾಜಿ ಗುಪ್ತಚರ ಮುಖ್ಯಸ್ಥ ತಮೀರ್ ಹೇಮನ್ ಮಾತನಾಡಿದ್ರು. ಅವರು ಈ ಕಾರ್ಯಾಚರಣೆಗೆ ಯೋಜನೆ ಇತ್ತು ಅನ್ನೋದನ್ನ ಹೇಳಿದ್ರು. ಅಲ್ಲದೆ ಅಹ್ಮದಿನೆಜಾದ್ ಕೂಡ ಆ ಸರಣಿಯ ಭಾಗವಾಗಿದ್ರು ಅಂತ ಹೇಳಿದ್ರು. ಆದರೆ ಅವರು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಿರಲಿಲ್ಲ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಏನಂದ್ರೆ 2025ರಲ್ಲಿ ಅಹ್ಮದಿನೆಜಾದ್ ಹಂಗೇರಿಗೆ ಭೇಟಿ ನೀಡಿದ ಮೇಲೆ ಇರಾನಿನಲ್ಲಿ ಆಂತರಿಕ ಸಂಘರ್ಷ ನಡೆದಿತ್ತು. ಖಮೇನಿ ಆಡಳಿತದ ವಿರುದ್ಧ ಪ್ರತಿಭಟನೆ ನಡೆದಿತ್ತು. ಇದರ ಹಿಂದೆ ಮೊಸಾದ್ ಮತ್ತು ಅಹ್ಮದಿನೆಜಾದ್ ಅವರ ಕಾರ್ಯತಂತ್ರ ಅಡಗಿದೆ ಎಂಬ ಮಾತುಗಳು ಈಗ ಕೇಳಿ ಬರ್ತಾ ಇದೆ. ಇರಾನಿನಲ್ಲಿ ಕಳೆದ ವರ್ಷ ಆಂತರಿಕ ಸಂಘರ್ಷ ನಡೆದಾಗ ಅಮೆರಿಕ ಮತ್ತು ಇಸ್ರೇಲ್ ಆ ಪ್ರತಿಭಟನೆಯನ್ನ ಬೆಂಬಲಿಸಿತ್ತು. ಇರಾನಿನಲ್ಲಿ ರೆಜಿಮ್ ಚೇಂಜ್ ಬಗ್ಗೆ ಮಾತನಾಡಿತ್ತು. ಅದರ ಬೆನ್ನಲ್ಲೇ ಅಣು ವಿಚಾರದಲ್ಲಿ ದಾಳಿಯೂ ಮಾಡಿತ್ತು. ಬಳಿಕ ಈ ವರ್ಷ ಫೆಬ್ರವರಿ 28ರಂದು ದಾಳಿ ಮಾಡಿ ಖಮೇನಿ ಅವರನ್ನ ಹತ್ಯೆ ಮಾಡಿತ್ತು. ಆವಾಗ ಇರಾನಿನಲ್ಲಿ ಆಡಳಿತ ಬದಲಾವಣೆ ಮಾಡುವುದಾಗಿ ಅಮೆರಿಕ ಮತ್ತು ಇಸ್ರೇಲ್ ಹೇಳಿತ್ತು. ಇರಾನಿನಲ್ಲಿ ನಮ್ಮವರೇ ಒಬ್ರು ಅಧಿಕಾರಕ್ಕೆ ಬರ್ತಾರೆ ಅಂತ ಟ್ರಂಪ್ ಹೇಳಿದ್ರು. ಟ್ರಂಪ್ ಹೇಳಿದ ಆ ವ್ಯಕ್ತಿ ಅಹ್ಮದಿನೆಜಾದ್ ಆಗಿದ್ರಾ ಅನ್ನೋ ಪ್ರಶ್ನೆ ಈಗ ಹುಟ್ಕೊಂಡಿದೆ. ಫೆಬ್ರವರಿ 28ರಂದು ಖಮೇನಿ ಮೇಲೆ ದಾಳಿ ನಡೆದಿತ್ತಲ್ಲ, ಅವತ್ತೇ ಅಹ್ಮದಿನೆಜಾದ್ ವಾಸಿಸ್ತಾ ಇದ್ದ ಸಂಕೀರ್ಣದ ಸಮೀಪದಲ್ಲೂ ಇಸ್ರೇಲ್ ವೈಮಾನಿಕ ದಾಳಿ ನಡೆಸಿತ್ತು. ಯಾಕೆ ಅಟ್ಯಾಕ್ ಮಾಡಲಾಗಿದೆ ಅಂತ ಇಸ್ರೇಲ್ ಯಾವುದೇ ಮಾಹಿತಿಯನ್ನ ಅಧಿಕೃತವಾಗಿ ನೀಡಿರಲಿಲ್ಲ. ಆದರೆ ಆ ಅಟ್ಯಾಕ್ ನಡೆದ ಕೆಲವೇ ಕ್ಷಣಗಳಲ್ಲಿ ಕಪ್ಪು ಬಣ್ಣದ ಫ್ಯೂಜೋ ಕಾರೊಂದು ಅಲ್ಲಿಗೆ ಬಂದಿತ್ತು. ಅದರಲ್ಲಿ ಕುಳಿತು ಅಹ್ಮದಿನೆಜಾದ್ ಅಲ್ಲಿಂದ ತೆರಳಿದ್ರು. ಆ ಕಾರನ್ನ ಡ್ರೈವ್ ಮಾಡ್ತಾ ಇದ್ದಿದ್ದು ಮೊಸಾದ್ನವರು ಅಂತ ತನಿಖಾ ವರದಿ ಹೇಳಿದೆ. ಮೊಸಾದ್ನವರು ಅಹ್ಮದಿನೆಜಾದ್ ಅವರನ್ನ ರಹಸ್ಯ ಸ್ಥಳಕ್ಕೆ ಕರೆದುಕೊಂಡು ಹೋಗಿದ್ರು ಅಂತ ವರದಿಯಲ್ಲಿ ಉಲ್ಲೇಖಗಳಿವೆ. ಮೊಸಾದ್ ಜೊತೆ ಹೋಗಿದ ಮೇಲೆ ಅವರಿಗೆ ಇಸ್ರೇಲಿನ ಕಾರ್ಯಾಚರಣೆಯ ವಿಧಾನ ಮತ್ತು ಮುಂದಿನ ಯೋಜನೆಗಳ ಬಗ್ಗೆ ಅಸಮಾಧಾನ ಮೂಡಿತ್ತಂತೆ. ಹಾಗಾಗಿ ಅವರು ಮೊಸಾದ್ನವರನ್ನ ತೊರೆದು ಬಂದಿದ್ರು ಅಂತ ತನಿಖಾ ವರದಿ ಹೇಳಿದೆ. ಆ ಘಟನೆ ನಂತರದಲ್ಲಿ ಅಹ್ಮದಿನೆಜಾದ್ 4 ತಿಂಗಳು ಸಾರ್ವಜನಿಕವಾಗಿ ಕಾಣಿಸಿಕೊಂಡಿರಲಿಲ್ಲ. ಅನಂತರ ಅವರು ಕಾಣಿಸಿಕೊಂಡಿದ್ದು ಖಮೇನಿಯವರ ಅಂತ್ಯಕ್ರಿಯೆಯ ವೇಳೆ. ಫೆಬ್ರವರಿ 28ರ ಬಳಿಕ ಅವರು ಜನರೆದುರು ಪ್ರತ್ಯಕ್ಷವಾಗಿದ್ದು ಜುಲೈ 6ರಂದು. ಈ ಮಧ್ಯೆಯಲ್ಲೇ ಅಹ್ಮದಿನೆಜಾದ್ ಕೂಡ ಇಸ್ರೇಲ್ ಏಜೆಂಟ್ ಎಂಬ ಊಹಾಪೋಹಗಳು ಹರಡಿತು. ಸದ್ಯಕ್ಕೆ ಅಹ್ಮದಿನೆಜಾದ್ ಅವರನ್ನ ಇರಾನ್ ಆಡಳಿತ ಗೃಹ ಬಂಧನದಲ್ಲಿಟ್ಟಿದೆ ಅಂತ ತನಿಖಾ ವರದಿ ಹೇಳಿದೆ. ಅವರನ್ನ ರೆವಲ್ಯೂಷನರಿ ಗಾರ್ಡ್ನ ಗುಪ್ತಚರ ವಿಭಾಗದ ನಿಗಾದಲ್ಲಿ ಗೃಹ ಬಂಧನದಲ್ಲಿ ಇಡಲಾಗಿದೆಯಂತೆ. ಈ ಮಾಹಿತಿಯನ್ನ ಇರಾನ್ ಅಧಿಕಾರಿಗಳು ನೀಡಿದ್ದಾರೆ ಅಂತ ವರದಿ ಹೇಳಿದೆ. ಇನ್ನು ಅಹ್ಮದಿನೆಜಾದ್ ಅವರ ಚಟುವಟಿಕೆಗಳ ಬಗ್ಗೆ ರೆವಲ್ಯೂಷನರಿ ಗಾರ್ಡ್ ತನಿಖೆ ನಡೆಸ್ತಾ ಇದೆ ಅಂತಾನೂ ಹೇಳಲಾಗ್ತಾ ಇದೆ. ಆದರೆ ಇರಾನ್ ಅಧಿಕೃತವಾಗಿ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಅಹ್ಮದಿನೆಜಾದ್ ಅವರ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಇನ್ನು ಈ ವಿಚಾರದಲ್ಲಿ ಇಸ್ರೇಲ್ ಕೂಡ ಯಾವುದೇ ಅಧಿಕೃತ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಮೊಸಾದ್ ಕೂಡ ಏನು ಹೇಳ್ತಾ ಇಲ್ಲ. ಒಟ್ನಲ್ಲಿ ಪಾಶ್ಚಾತ್ಯ ವಿರೋಧಿ ಅಹ್ಮದಿನೆಜಾದ್ ಇಸ್ರೇಲ್ ಏಜೆಂಟ್ ಎಂಬ ತನಿಖಾ ವರದಿ ಇಡೀ ಜಗತ್ತೇ ಅಚ್ಚರಿ ಪಡುವಂತಹ ವಿಚಾರ. ಒಂದು ಸಮಯದಲ್ಲಿ ಇಸ್ರೇಲಿನ ಕಡು ಶತ್ರುವಾಗಿದ್ದ ವ್ಯಕ್ತಿ ಈಗ ಅದೇ ಶತ್ರು ದೇಶದ ಜೊತೆ ಕೈ ಜೋಡಿಸಿ ರಹಸ್ಯ ಕಾರ್ಯಾಚರಣೆಯ ಭಾಗವಾಗಿದ್ರು ಅನ್ನೋ ಸುದ್ದಿ ಎಲ್ಲರನ್ನೂ ದಂಗುಬಡಿಸಿದೆ. ಇದನ್ನ ಮಧ್ಯಪ್ರಾಚ್ಯದ ಇತಿಹಾಸದ ಮತ್ತೊಂದು ಅಚ್ಚರಿಯ ಅಧ್ಯಾಯ ಅನ್ಬೋದು. ಇದರ ಸಂಪೂರ್ಣ ಸತ್ಯಾಸತ್ಯತೆ, ಸಂಪೂರ್ಣ ಚಿತ್ರಣ ಹೊರಬರುತ್ತಾ ಅಂತ ಕಾದು ನೋಡಬೇಕಾಗಿದೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.